ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮ ಅಪ್ಪನೂ ಮತ್ತು ನಾನು ಇಬ್ಬರು ಕೂಡ ಕಿಚನ್ ಸ್ಲ್ಯಾಬ್ ಆರ್ಡರ್ ಕೊಟ್ಟಿದ್ವಿ. ಅದನ್ನು ರಿಸೀವ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅವರು ನಮಗೆ ಲಾಸ್ಟ್ ವೀಕೇ ಕಾಲ್ ಮಾಡಿ ಹೇಳಿದ್ರು ಎಲ್ಲನೂ ಕೂಡ ರೆಡಿಯಾಗಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಬಟ್ ನಾವು ಲಾಸ್ಟ್ ವೀಕ್ ಹೋಗೋದಕ್ಕಾಗಲಿಲ್ಲ. ರೀಸನ್ ಬಂದುಬಿಟ್ಟು ಬಿಲ್ಡಿಂಗ್ ಹತ್ರ ಯಾರು ಕೂಡ ಲೇಬರ್ಸ್ ಬಂದಿರಲಿಲ್ಲ. ಇವಾಗ ನಾವು ಸಿಂಕೇನೋ ತೊಗೊಂಡು ಹೊಟ್ಟೋಗ್ತೀವಿ, ಬಟ್ ಅಲ್ಲಿ ನಾವು ಇಳಿಸ್ಕೊಬೇಕು ಅಂತಂದರೆ ಆಗೋದಿಲ್ಲ, ಲೇಬರ್ಸ್ ಎಲ್ಲ ಇರಲೇಬೇಕು. ಹಾಗಾಗಿ ನಾವು ಲಾಸ್ಟ್ ವೀಕ್ ಯಾರು ಲೇಬರ್ಸ್ ಇರಲಿಲ್ವಲ್ಲ ಬಿಲ್ಡಿಂಗ್ ಹತ್ರ, ಅದಕ್ಕಾಗಿ ನಾವು ಲಾಸ್ಟ್ ವೀಕ್ ಬಂದಿರಲಿಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ಅಲ್ಲಿ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇದೆ, ಲೇಬರ್ಸ್ ಕೂಡ ಇದ್ದಾರೆ. ಹಾಗಾಗಿ ಇದೇ ಪರ್ಫೆಕ್ಟ್ ಟೈಮ್ ಅಂತ ಅಂದ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮೇಸ್ತ್ರಿನೂ ಕೂಡ ಹೇಳಿದ್ರು ಇವತ್ತು ಏನಾನ ಆದರೆ ಅಡುಗೆ ಮನೆ ಸ್ಲ್ಯಾಬ್ ಕಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಅದನ್ನು ಯೋಚನೆ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆಯೇ ಇವಾಗ ಇಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು, ಹಾಗೆಯೇ ಅದನ್ನೆಲ್ಲ ಲೋಡ್ ಮಾಡಿದ್ದು ಆಯಿತು. ಇವಾಗ ಬಿಲ್ಡಿಂಗ್ ಹತ್ರ ಬಂದಮೇಲೆ ಯಾವ ರೀತಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಾಗೆಯೇ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಬಿಲ್ಡಿಂಗ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕೆಲಸದವರೆಲ್ಲ ಬರ್ತಾ ಇಲ್ಲ ಅಂತೆಲ್ಲ ಹೇಳಿದ್ದೆ. ಯಾರೋ ಒಬ್ಬರು ಹಿಂಗೆ ವ್ಯೂವರ್ ಸುಮ್ಮನೆ ಏನೂ ಆಗಿಲ್ಲ ಇಲ್ದಾರದನ್ನೆಲ್ಲ ಹೇಳಬೇಡಿ ಅಂತೆಲ್ಲ ಹೇಳಿದರು. ನಾನು ಆ್ಯಕ್ಚುಲಾಗಿ ಇವತ್ತು ಏನಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂಗೆ ಸುಮ್ಮನೆ ಇಲ್ದಾರದೆಲ್ಲ ಹೇಳೋಳು ನಾನಲ್ಲ, ಫಸ್ಟಿಂದನೂ ಅಷ್ಟೇ. ನಾನು ಆ ಥರ ಎಲ್ಲ ಇಲ್ದಿರೋದು ಸಲ್ದಿರೋದು ಎಲ್ಲ ನಾನು ಹೇಳ್ಕೊಂಡು ಯಾವತ್ತೂ ಬಂದಿಲ್ಲ. ಡೇ ಒನ್ನಿಂದನೂ ನಾನು ಜೆನ್ಯೂನ್ ಆಗೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಏನಾಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ. ಸೊ ಲಾಸ್ಟ್ ವೀಕ್ ಬಂದುಬಿಟ್ಟು ನಮ್ಮ ಮೇಸ್ತ್ರಿ ಜೊತೆ ಸ್ವಲ್ಪ ಜಗಳ ಆಯಿತು. ರೀಸನ್ ಬಂದುಬಿಟ್ಟು ಇಷ್ಟೇ, ತುಂಬ ಲೇಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮಿಂದ ಮೇಸ್ತ್ರಿಗೆ ಎಷ್ಟು ದುಡ್ಡು ಸೇರಬೇಕು ಅದಕ್ಕಿಂತ ಹೆಚ್ಚಾಗಿಯೇ ಅವರು ಈಸ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಅಮೌಂಟ್ ಮಾತ್ರನೇ ಇರೋದು, ಬಟ್ ಕೆಲಸ ನೋಡಿದ್ರೆ ತುಂಬ ಜಾಸ್ತಿನೇ ಇದ್ದಾವೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮೇಸ್ತ್ರಿ ಹತ್ರ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಕೊಡಿ ಅಂತ ಅಂದ್ಬಿಟ್ಟು. ಬಟ್ ಅವರು ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಂದಿಬ್ಬರು 3 ಜನ ಮಾತ್ರ ಲೇಬರ್ಸ್ನ ಕಳಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಎಷ್ಟು ಅಂತ ನೋಡೋದಕ್ಕಾಗುತ್ತೆ, ನಮ್ಮ ಕೆಲಸಗಳು ಕೂಡ ಆಗಬೇಕು. ಇನ್ನೂ ನಮ್ಮ ಬಿಲ್ಡಿಂಗ್ ಲೇಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ರೆಲ್ಲ ಆಗಲ್ಲ. ಸೊ ಹಾಗಾಗಿ ನಾವು ಇರೋದನ್ನೇ ಹೇಳಿದ್ವಿ, ಇಲ್ಲ ನೀವೇನಾರ ಮಾಡಿಕೊಡ್ಲಿಲ್ಲ ಅಂತ ಅಂದರೆ ನಾವು ಬೇರೆಯವ್ರಿಗೆ ಒಪ್ಪಿಸ್ತೀವಿ ಅಂತ ಅಂದ್ಬಿಟ್ಟು. ಅವರು ಒಂದು ಸ್ವಲ್ಪ ಓಕೆ ಆಯಿತು, ಬೇರೆಯವ್ರ ಹತ್ರ ಒಪ್ಪಿಸ್ತೀರಾ, ಆಯಿತು ಒಪ್ಪಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ, ನಮ್ಮದೇನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಒಂದು ಸ್ವಲ್ಪ ರೂಡಾಗೇ ಮಾತಾಡಿದ್ರು. ನಮ್ಗೊಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಸರಿ ಆಯಿತು ಬಿಲ್ಡಿಂಗ್ ಹತ್ರ ನೀವು ಬರಲೇಬೇಡಿ, ಬೇರೆಯವ್ರ ಹತ್ರನೇ ಒಪ್ಪಿಸ್ಕೊಂಡು ಕೆಲಸ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಬಟ್ ಅದಾದಮೇಲೆ ನಾವು ಕೂಡ ವಿಚಾರಿಸಿದ್ವಿ, ಬೇರೆಯವ್ರಿಗೇ ಒಪ್ಸೋಣ ಅಂತ ಅಂದ್ಬಿಟ್ಟು ವಿಚಾರಿಸಿದ್ವಿ. ಆಮೇಲೆ ನಮ್ಮ ಮೇಸ್ತ್ರಿನ ಕಾಲ್ ಮಾಡಿಬಿಟ್ಟು ಇಲ್ಲ ಆಯಿತು ಮಾಡ್ಕೊಡ್ತೀನಿ, ಆ ಥರ ಏನೋ ಇದು ಮಾಡಲ್ಲ ಅಂತ ಅವರೇ ಹೇಳಿದ್ರು. ಹಾಗಾಗಿ ನಮ್ಮ ಬಿಲ್ಡಿಂಗ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾರು ಕೂಡ ಲೇಬರ್ಸ್ ಬರ್ತಾ ಇರಲಿಲ್ಲ ಕೆಲಸಕ್ಕೆ. ಸೊ ಇದೇ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1 ವೀಕ್ ತನಕ ಯಾರು ಕೂಡ ಕೆಲಸ ನಡೆದೇ ಇರಲಿಲ್ಲ ಬಿಲ್ಡಿಂಗ್ ಹತ್ರ. ಸೊ ಇದೇ ಒಂದು ಸ್ವಲ್ಪ ನನಗೆ ಟೆನ್ಷನ್ ಆಗಿದ್ದಿದ್ದು. ಇದನ್ನು ಬಿಟ್ಟು ಏನೋ ಬೇರೆ ಟೆನ್ಷನ್ ಆ ಥರ ಎಲ್ಲ ಏನೂ ಇಲ್ಲ. ಬಿಕಾಸ್ ಕೆಲಸ ನಡೀತಾ ಇರೋ ಟೈಮಲ್ಲಿ ಈ ರೀತಿಯಾಗಿ ಕೆಲಸ ಸ್ಟಾಪ್ ಆಗಿಬಿಟ್ರೆ ಯಾರಕ್ಕೆ ತಾನೇ ಮನಸ್ಸು ನೆಮ್ಮದಿ ಇರುತ್ತೆ ಅಲ್ವಾ. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಇದೇ ರೀಸನ್ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದು, ಸ್ವಲ್ಪ ಟೆನ್ಷನ್ ಆಯಿತು, ಪ್ರಾಬ್ಲಮ್ ಇತ್ತು ಅಂತೆಲ್ಲ ಹೇಳಿದ್ದು. ಬಟ್ ನಾನು ಅದರೊಳಗೆ ಏನೂ ಹೇಳ್ಕೊಂಡಿರಲಿಲ್ಲ. ಈ ಒಂದು ವ್ಲಾಗಲ್ಲಿ ನಾನು ಇದಕ್ಕೇ ಕನ್ಕ್ಲೂಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಸುಮ್ಮನೆ ಇಲ್ದಿರೋದು ಸಲ್ದಿರೋದನ್ನೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ನನಗಂತೂ ಇಲ್ಲ. ಸುಮ್ಮನೆ ಏನೋ ಒಂದು ಬಂದು ಕಮೆಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಮೋರ್ ಓವರ್ ನನ್ನ ವ್ಲಾಗ್ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೋಡಲೇಬೇಡಿ. ಸುಮ್ಮನೆ ಏನೋ ಒಂದು ಕಮೆಂಟ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಸೊ ಇವಾಗ ನಾನು ನೆಕ್ಸ್ಟ್ ಡೇ ಬಂದುಬಿಟ್ಟು ಮಿಂತ್ರಾಯಿಂದ ಒಂದು ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತರಿಸಿದ್ದೆ. ಎಂಡ್ ಆಫ್ ರೀಸನ್ ಸೇಲ್ ಇತ್ತಲ್ವ, ಹಾಗಾಗಿ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಅದು ರಿಸೀವ್ ಆಗಿತ್ತು, ಹಾಗಾಗಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಡ್ರೆಸ್ ಅಂತ. ನನಗೆ ಈ ಒಂದು ಡ್ರೆಸ್ ಕಲರ್ ನನಗೇನೋ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಬಟ್ ಅಲ್ಲಿ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಬೈ ಮಾಡಿದೆ. ಇದು ಬಂದುಬಿಟ್ಟು ಪಲಾಜೋ ಸೆಟ್ ಬರುತ್ತೆ, ಬಟ್ ಇಲ್ಲಿ ಓಪನ್ ಮಾಡಿ ನೋಡಿದ್ಮೇಲೆ ನನಗೆ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನು ರಿಟರ್ನ್ ಮಾಡಿದ್ದೀನಿ. ಹಾಗೆಯೇ ಅಜಿಯೋಯಿಂದ ಕೂಡ ಒಂದು ಡ್ರೆಸ್ ರಿಸೀವ್ ಆಗಿತ್ತು, ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಈ ಚಂದೇರಿ ಕಾಟನ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾದ ಬಟ್ಟೆ ತುಂಬ ಚೆನ್ನಾಗಿದೆ. ಹಾಗೆಯೇ ವರ್ಕ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಸೈಡ್ ಸ್ಲಿಟ್ ಓಪನ್ ಬರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಅಂದ್ಕೊಂಡಿದ್ದೆ ಅನಾರ್ಕಲಿ ಡ್ರೆಸ್ ಥರ ಬರುತ್ತೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಒಂದು ಸ್ವಲ್ಪ ವೇರ್ ಮಾಡಿದ್ಮೇಲೆ ನಾನೇ ದಪ್ಪ ದಪ್ಪ ಕಾಣಿಸ್ತಾ ಇದೆ, ಇರೋದೇ ದಪ್ಪ ಇನ್ನೂ ದಪ್ಪ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ಸೈಜ್ ಅಂದರೆ XL ನಾನು ಆರ್ಡರ್ ಮಾಡಿದ್ದು ಬಂದು ನಾನು L ಸೈಜ್ನ ಮತ್ತೆ ಎಕ್ಸ್ಚೇಂಜಿಗೆ ಅಂತ ಹಾಕಿದ್ದೀನಿ. ಹಾಗೆಯೇ ಪ್ಯಾಂಟ್ನ ಕ್ವಾಲಿಟಿ ಬಂದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಡ್ರೆಸ್ಸು ಆಮೇಲೆ ದುಪ್ಪಟ್ಟ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಈ ಒಂದು ಡ್ರೆಸ್ನ ಹಾಗೆ ಇಟ್ಕೊಂಡೆ. ನೀವು ಏನಾದರೂ ಬೈ ಮಾಡ್ತೀರಾ
ಅಂತಂದರೆ ನೀವು ಕೂಡ ಈ ಒಂದು ಡ್ರೆಸ್ನ ಬೈ ಮಾಡ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇದ್ರ ಜೊತೆಗೆ ನಾನು ಇನ್ನೊಂದು ಡ್ರೆಸ್ನ ಕೂಡ ಆರ್ಡರ್ ಮಾಡಿದ್ದೆ. ಅಂದರೆ ಸ್ವಲ್ಪ ಆಫರ್ ಇತ್ತು. ನಾವು ಏನಾದ್ರು ಒಂದು ಬಟ್ಟೆ ತೊಗೊಂಡ್ರೆ ಅದ್ರ ಜೊತೆಗೆ ಇನ್ನೊಂದು ಬಟ್ಟೆನೂ ಕೂಡ ತೊಗೊಂಡ್ರೆ ಒಂದು ಸ್ವಲ್ಪ ಪ್ರೈಸ್ ಡೌನ್ ಆಗುತ್ತೆ ಅಂತ ಇತ್ತು. ಹಾಗಾಗಿ ನಾನು 2 ಬಟ್ಟೆನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಯಾವುದು ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಅಜಿಯೋದಲ್ಲಿ ಯಾವ್ದು ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು. ಒಳಗಡೆ ಕೂಡ ಲೈನಿಂಗ್ ಎಲ್ಲ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಒಂದು ಬಟ್ಟೆ. ಬಟ್ ಪ್ಯಾಂಟೇ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಅದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಹಾಗಾಗಿ ಅದೊಂದ್ರ ಮೇಲೆ ನನಗೆ ಬೇಜಾರು ಅಂತ ಬಿಟ್ಟರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಏನಾದ್ರು ಬೈ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಹಿಂದಿನ ದಿನವೇ ಡ್ರೆಸ್ ರಿಸೀವ್ ಆಗಿತ್ತು. ಬೆಳಗ್ಗೆನೇ ನಾನು ನಮ್ಮ ಅಪ್ಪನ ಮನೆಗೆ ಬರ್ತೀನಿ. ಏನಕ್ಕಂದರೆ ನಾನು ನಮ್ಮಪ್ಪ ಇಬ್ಬರು ಕೂಡ ಬಿಲ್ಡಿಂಗ್ ಹತ್ರ ಹೋಗಿ ಕ್ಯೂರಿಂಗ್ ಮಾಡಿ ಬರ್ತೀವಲ್ವ. ಅವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮ ಮನೆಗೆ ಹೋಗಲಿಲ್ಲ, ಡೈರೆಕ್ಟಾಗಿ ಇಲ್ಲೇ ಬಂದೆ. ಹಾಗೆಯೇ ನಮ್ಮ ಅಪ್ಪ ನಮ್ಮಮ್ಮನ ಜೊತೆ ಕೂಡ ಮಾತಾಡ್ಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದೆ. ಗೋಸ್ಕರ ನಾನು ಯಾವಾಗಲೂ ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ನೇ ಹುಡುಕ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ 2 ಪ್ರಾಡಕ್ಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪೂ ವಿತ್ ಓಟ್ಸ್ ಮಿಲ್ಕ್ ಆ್ಯಂಡ್ ಕ್ಯಾಲೆಂಡ್ಯುಲಾ ಆಗಿರುತ್ತೆ. ಸೊ ಈ ಒಂದು ಮಮಾರ್ತ್ ಬೇಬಿ ಶ್ಯಾಂಪೂ ಬಂದುಬಿಟ್ಟು ಟಿಯರ್ ಫ್ರೀ ಫಾರ್ಮುಲಾ ಆಗಿರುತ್ತೆ. ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಹಾಗೆಯೇ ಮೇಡ್ ಸೇಫ್, pH ಲೆವೆಲ್ನ ಕೂಡ ಬ್ಯಾಲೆನ್ಸ್ ಮಾಡಿರುತ್ತೆ. ಸೊ ಈ ಒಂದು ಶ್ಯಾಂಪೂನ ನೀವು 0+ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇದರ ನೆಟ್ ವೆಯ್ಟ್ ಬಂದುಬಿಟ್ಟು 400 ml ಆಗಿರುತ್ತೆ. ಹಾಗೆಯೇ ಸನ್ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡ್ಯುಲಾ ಆ್ಯಂಡ್ ಜಿಂಕ್ ಆಕ್ಸೈಡ್. ಹಾಗೆಯೇ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿರುತ್ತೆ. ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಬಂದುಬಿಟ್ಟು SPF 50 PA+++ ಆಗಿರುತ್ತೆ. ಹಾಗೆಯೇ ಡರ್ಮಾಟಾಲಜಿಕಲಿ ಟೆಸ್ಟೆಡ್, ಹಾಗೆಯೇ ಮೇಡ್ ಸೇಫ್. ಈ ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ನ ನೀವು 0 to 10 ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಹಾಗೆಯೇ ಇದರ ನೆಟ್ ವೆಯ್ಟ್ ಬಂದುಬಿಟ್ಟು 50 ಗ್ರಾಮ್ಸ್ ಆಗಿರುತ್ತೆ. ಸೊ ನನ್ನ ಮಗ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊರಗಡೆ ಆಟಾಡೋದಾಗಿರ್ಬೋದು, ಹಾಗೆಯೇ ಬಿಸಿಲಲ್ಲಿ ಓಡಾಡೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನ ಸ್ಕಿನ್ ಹಾಗೆಯೇ ಹೇರ್ನ ನಾನು ಕೇರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ಅವನಿಗೋಸ್ಕರ ನಾನು ಈ ಒಂದು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ತುಂಬಾ ರಫ್ ಆಗಿರುತ್ತೆ ನನ್ನ ಮಗನ ಕೂದಲು. ಸ್ನಾನ ಮಾಡಿಸೋದಕ್ಕೂ ಮುಂಚೆ ತಲೆ ಸ್ನಾನ ಮಾಡಿಸಿದಾದ್ಮೇಲೆ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಇರುತ್ತೆ ನನ್ನ ಮಗನ ಕೂದಲು. ಹಾಗೆಯೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪು. ಸೊ ನೀವು ಈ ಒಂದು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪೂನ ಬೈ ಮಾಡಬೇಕು ಅಂತ ಅಂದರೆ ಮಮಾರ್ತ್ ವೆಬ್ಸೈಟಲ್ಲಿ, ಮಮಾರ್ತ್ ಆ್ಯಪಲ್ಲಿ, ಹಾಗೆಯೇ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಹಾಗೆಯೇ ಪರ್ಪಲ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸ್ನಾನ ಮಾಡಿಸಿದ ನಂತರ ನಾನು ನನ್ನ ಮಗನಿಗೆ ಮಮಾರ್ತ್ ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡ್ಯುಲಾ ಆ್ಯಂಡ್ ಜಿಂಕ್ ಆಕ್ಸೈಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್, ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಫಾರ್ಮುಲಾ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು SPF 50 PA+++ ಆಗಿರೋದ್ರಿಂದ ನನ್ನ ಮಗ ಬಿಸಿಲಲ್ಲಿ ಹೋದ್ರೂ ಕೂಡ ಅವ್ನ ಸ್ಕಿನ್ ಟ್ಯಾನ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಬಂದುಬಿಟ್ಟು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ನ ನೀವು 0 to 10 ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಸೊ ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ, ಹಾಗೆಯೇ ಮೇಡ್ ಸೇಫ್ ಆಗಿರುತ್ತೆ. ಸೊ ಮಕ್ಕಳಿಗೆ ಯೂಸ್ ಮಾಡೋದ್ರಲ್ಲಿ ಯಾವುದೇ ಭಯ ಕೂಡ ಬೇಡ. ಹಾಗೆಯೇ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಮಾರ್ತ್ ಬಂದುಬಿಟ್ಟು ಇಂಡಿಯಾದ ಬ್ರ್ಯಾಂಡ್ ಅಂತ ಹೇಳ್ಬೋದು. ಹಾಗೆಯೇ ನಿಮಗೇನಾದರೂ ಯಾವುದಾದ್ರೂ ಪ್ರಾಡಕ್ಟ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಕೂಡ ನೀವು ಅವ್ರಿಗೆ ಫೀಡ್ಬ್ಯಾಕ್ನ ತಿಳಿಸ್ಬೋದು. ಹಾಗೆಯೇ ಇದರ ಫೀಡ್ಬ್ಯಾಕಿಂದ ಅವರು ಮಮಾರ್ತ್ ಆನಿಯನ್ ಶ್ಯಾಂಪೂನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಮಾರ್ತ್ ಬ್ರ್ಯಾಂಡ್ ಅವರು ಬಂದುಬಿಟ್ಟು ಯಾವಾಗಲೂ ಕೂಡ ಅವರ ಪ್ರಾಡಕ್ಟ್ಸ್ನ ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾರೆ, ಹಾಗೆಯೇ ಇಂಪ್ರೂವ್ ಮಾಡ್ಕೊಳ್ತಾ ಇರ್ತಾರೆ. ತುಂಬ ಇನೋವೇಷನ್ಸ್ ಹಾಗೆಯೇ ರಿಸರ್ಚ್ನ ಮಾಡಿಬಿಟ್ಟು ನಿಮ್ಮೆಲ್ಲರ ಫೀಡ್ಬ್ಯಾಕ್ನ ತೊಗೊಂಡು ಅವರು ಆನಿಯನ್ ಶ್ಯಾಂಪೂನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಹೀಗೇ ಅವ್ರಿಗೆ ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ತಾ ಇರಿ. ಹಾಗೆಯೇ ಇವಾಗೆಲ್ಲ ಮಮಾರ್ತ್ ಪ್ರಾಡಕ್ಟ್ಸು ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ನ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ನೋಡಿದ್ರಿ ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಈಗ ಮತ್ತೆ ನಾನು ಮಂಡೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಪ್ಪು ಇನ್ನೂ ಮಲ್ಕೊಂಡೇ ಇದ್ದ. ಅವನು ರೂಮಲ್ಲಿ ಮಲ್ಕೊಂಡಿರ್ತಾನೆ, ಬಟ್ ಎಚ್ಚರಿಕೆ ಆದಮೇಲೆ ಬಂದ್ಬಿಟ್ಟು ಅವನು ಹಾಲಲ್ಲೇ ಮಲ್ಕೊಳ್ತಾನೆ. ಸರಿ, ಇವತ್ತು ಹುಷಾರು ಕೂಡ ಇರಲಿಲ್ಲ ಅವ್ನಿಗೆ, ಯಾಕೋ ಮೈ ಬಿಸಿ ಇತ್ತು. ಹಾಗೆಯೇ ಹಿಂದಿನ ದಿನ ಒಂದು ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ಸ್ಕೂಲಿಗೆ ಕಳಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಫೈನಲಿ ಬೇಡ ಬಿಡು, ಸುಮ್ಮನೆ ಇವನಿಗೂ ಕೋಲ್ಡ್ ಆಗಿದೆ, ಅಲ್ಲೋಗಿ ಬೇರೆ ಮಕ್ಳಿಗೂ ಕೂಡ ಸುಮ್ಮನೆ ಅದು ಹರಡುತ್ತೆ, ಬೇಡ ಅಂತ ಅಂದ್ಬಿಟ್ಟು ಅಪ್ಪನ ಸ್ಕೂಲಿಗೆ ಕಳಿಸ್ಲಿಲ್ಲ. ಹಾಗೆಯೇ ತಿಂಡಿ ಕೂಡ ರೆಡಿ ಆಗಿದೆ. ತಿಂಡಿ ಬಂದುಬಿಟ್ಟು ನಾನು ಇವತ್ತು ವಾಂಗಿಬಾತ್ ಮಾಡಿದ್ದೆ. ಹಾಗೆಯೇ ಅಪ್ಪುಗೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ. ಅವನಿಗೆ ಹಾಲು ಕೊಟ್ಬಿಟ್ಟು ಅಮ್ಮನ ಮನೆ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ. ನಾನು ಬಿಲ್ಡಿಂಗ್ ಹತ್ರ ಹೋಗಬೇಕಲ್ವ, ಹಾಗಾಗಿ
ಅಪ್ಪನ ಅಮ್ಮನ ಮನೇಲಿ ಬಿಟ್ಟರೆ ಅಮ್ಮ ನೋಡ್ಕೊತಾರೆ. ಅವನಿಗೆ ತುಂಬ ಏನು ಜ್ವರ ಆ ಥರ ಎಲ್ಲ ಏನಿರಲಿಲ್ಲ, ಸ್ವಲ್ಪ ಮೈ ಬೆಚ್ಚಗಿತ್ತು. ಅದಾದಮೇಲೆ ತುಂಬ ಕೋಲ್ಡ್ ಆಗಿತ್ತು. ಸೊ ಕೋಲ್ಡ್ ಇದ್ದಿದ್ದ ಕಾರಣ ನಾನು ಸ್ಕೂಲ್ಗೆ ಕಳಿಸ್ಲಿಲ್ಲ ಅಪ್ಪನ. ಇವತ್ತು ಸ್ವಲ್ಪ ಬಿಲ್ಡಿಂಗ್ ಹತ್ರ ಬರೋದು ಕೂಡ ಲೇಟೇ ಆಯಿತು. ಒಂದು 11:15 ಏನೋ ಬಂದಿದ್ದಾಗ ನಾನು ಬಿಲ್ಡಿಂಗಿಗೆ. ಸರಿ ನಮ್ಮಪ್ಪ ಕೂಡ ಇದ್ರಲ್ವಾ, ಒಂದು ಸ್ವಲ್ಪ ಅವರು ಕೂಡ ನೋಡ್ಕೊಳ್ತಾ ಇದ್ರು. ಅದಾದಮೇಲೆ ನಾನು ಬಂದಮೇಲೆ ನಮ್ಮಪ್ಪ ಮನೆಗೆ ಹೋದರು. ಅವ್ರಿಗೂ ಕೂಡ ಏನೋ ಕೆಲಸ ಇತ್ತಂತೆ, ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮಪ್ಪ ಕೂಡ ಮನೆಗೆ ಹೊರಟರು. ಬಿಲ್ಡಿಂಗ್ ಹತ್ರ ಇದ್ದೀನಿ. ಹಿಂದೆಗಡೆ ಫುಲ್ ಪ್ಲಾಸ್ಟ್ರಿಂಗ್ ಎಲ್ಲ ಆಯಿತು. ಇವಾಗ ಈ ಕಡೆ ಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಲೇಟನೇ ಆಗ್ತಾಯಿದೆ, ಮಳೆ ಬೇರೆ ಅಲ್ವಾ. ನಾವು ಫಸ್ಟೇ ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡಿದ್ದೇನೆ, ಅದಾದಮೇಲೆ ಒಳಗಡೆ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಿದ್ದಿದ್ರೆ ಆಗ್ತಾಯಿತ್ತು. ಬಟ್ ನಮ್ಮ ಮೇಸ್ತ್ರಿ ಏನಂತ ಹೇಳಿದ್ರು ಅಂದರೆ, ಫಸ್ಟು ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಆಮೇಲೆ ಕೆಲಸದವ್ರು ಸಿಗೋದಿಲ್ಲ ಊರಿಗೆ ಅಂತೆಲ್ಲ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಫಸ್ಟು ಒಳಗಡೆ ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಆಮೇಲೆ ಹೊರಗಡೆ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರ ಮಾತು ಕೇಳಿಕೊಂಡು ನಾವು ಈ ರೀತಿ ಮಾಡಿದ್ವಿ. ಇವಾಗ ನೋಡಿದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಹೆಂಗೆ ಹೇಳೋದು ಅಂತ ಅಂದರೆ, ಒಂದು 5 ನಿಮಿಷ ಮಳೆ ಬರುತ್ತೆ, ಮತ್ತೆ ನೋಡಿದ್ರೆ ಫುಲ್ ಬಿಸಿಲು ಬಂದುಬಿಟ್ಟಿರುತ್ತೆ. ಇವತ್ತು ಬೆಳಗ್ಗೆಯಿಂದ ಒಂದು 3 ಸರಿ ಹಾಗೆ ಆಯಿತು. ಇವಾಗ ಈ ಕಡೆ ಮಾಡ್ಕೊತಾ ಇದ್ದಾರೆ. ಒಂದು ಸ್ವಲ್ಪನೇ ಕೆಲಸ ಮುಗಿದಿರೋದು. ನೋಡಬೇಕು, ಇನ್ನು 1 ವೀಕಲ್ಲಿ ಮುಗಿಸಿ ಅಂತ ಹೇಳಿದ್ದೀವಿ ಈ ಒಂದು ಸೈಡ್ನ. ನೋಡಬೇಕು, ಇನ್ನು ಈ ಕಡೆ ಕೂಡ ಬಾಕಿ ಇದೆ. ಫ್ರಂಟ್ ಎಲಿವೇಶನ್ ಬರಬೇಕು, ಅದು ಕೂಡ ಬಾಕಿ ಇದೆ. ಆಲ್ಮೋಸ್ಟ್ ಒಂದು ತಿಂಗಳು 1.5 ತಿಂಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಲೇಬರ್ಸ್ ಬಂದರೆ 1 ತಿಂಗಳಲ್ಲೆಲ್ಲ ಮುಗಿದು ಹೋಗ್ಬಿಡುತ್ತೆ ಪ್ಲಾಸ್ಟ್ರಿಂಗು. ನೋಡೋಣ ಇನ್ನು ಯಾವಾಗ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ಊಟಕ್ಕೆ ಹೋಗಿದ್ದಾರೆ ಲೇಬರ್ಸ್ ಎಲ್ಲರೂ. ನಾನು ಇಲ್ಲೇ ಬಿಲ್ಡಿಂಗ್ ಹತ್ರನೇ ಇದ್ದೆ. ಬೆಳಗ್ಗೆ ನಾನು ತಿಂಡಿ ತಿಂದಿದ್ದೆ ಲೇಟಾಗಿತ್ತು, ಹಾಗಾಗಿ ಇವಾಗ ಇನ್ನೇನು ಹಶ್ವಾಗ್ತಾಯಿಲ್ಲ. ಮಧ್ಯಾಹ್ನ ಬೇಗನೆ ಹೋಗ್ತೀನಿ ಅಲ್ವಾ, ಹಾಗಾಗಿ ಸದ್ಯಕ್ಕೇನು ಬೇಡ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇನೆ. ಸೊ ಇವಾಗ ಈ ಕಡೆ ಇನ್ನೂ ಕೂಡ ಕೆಲಸ ಆಗಬೇಕು. ಅದು ಯಾವಾಗ ಮುಗಿಸ್ತಾರೋ ಏನು ಕತೆನೋ, ಇನ್ನು ಯಾವಾಗ ನೆಕ್ಸ್ಟ್ ಕೆಲಸ ಶುರು ಮಾಡ್ತೀವೋ ಏನೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ. ಸೊ ಗಾಳಿ ಬೀಸ್ತಲ್ಲ, ಧೂಳು ಮುಖಕ್ಕೆ ಹೊಡಿತಾಯಿತ್ತು. ಇವತ್ತು ಬಿಲ್ಡಿಂಗ್ ಹತ್ರ ಪ್ಲಾಸ್ಟ್ರಿಂಗ್ ಮಾಡುವಾಗ ಸ್ವಲ್ಪ ತಲೆನೋವೇ ಆಯಿತು ಅಂತ ಹೇಳ್ಬೋದು. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಿರ್ಲಿಲ್ಲ. ಇವಾಗ ನೋಡ್ತಾ ಇದ್ದಂಗೆ ಫುಲ್ ಮಳೆ ಬರುತ್ತೆ, ಅದಾದಮೇಲೆ ಒಂದು 5 ನಿಮಿಷಕ್ಕೆ ಫುಲ್ ಬಿಸಿಲು ಬಂದುಬಿಡುತ್ತೆ. ಈ ರೀತಿ ಆಗ್ತಾನೇ ಇತ್ತು. ಸರಿ ಅಂತ ಟಾರ್ಪಲ್ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆಯೇ ಹಿಂದಿನ ದಿನ ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ಕಂಟ್ರಿ ಡಿಲೈಟಲ್ಲಿ ಆರ್ಡರ್ ಮಾಡಿದ್ದೆ. ಅದು ಬೆಳಗ್ಗೆನೇ ರಿಸೀವ್ ಆಗಿತ್ತು. ಸೊ ಇವಾಗ ಏನೆಲ್ಲ ತರಕಾರಿ ಆರ್ಡರ್ ಮಾಡಿದ್ದೆ ಮತ್ತು ಫ್ರೆಶ್ ಆಗಿದೆಯಾ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಸೊ ನಾನು ಒಂದು ಸುಮಾರಷ್ಟು ಸಲ ಕಂಟ್ರಿ ಡಿಲೈಟಿಂದ ತರಕಾರಿನ ತರಿಸ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿ ಫ್ರೆಶ್ ಆಗೇ ಬರುತ್ತೆ, ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಹಾಗೆಯೇ ಏನಂತ ಅಂದರೆ, ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ನಾವು ತರಕಾರಿ ತೊಗೊಂಡು ಬಂದು ಮಾಡೋದಕ್ಕಿಂತ ನಾವು ಆರ್ಡರ್ ಮಾಡಿ ಮನೆಗೇ ತರಿಸ್ಕೊಳ್ಬೋದು. ಹಾಗೆಯೇ ಫ್ರೆಶ್ ತರಕಾರಿನೇ ತಂದು ಕೊಡ್ತಾರೆ. ಇವಾಗ ಅಪ್ಪು ಸ್ಕೂಲ್ ಇರೋದ್ರಿಂದ ನಾನು ಯಾವಾಗಲೂ ಮನೆಯಲ್ಲಿ ತರಕಾರಿ ಸ್ಟಾಕ್ ಇರೋ ಥರನೇ ನೋಡ್ಕೊಳ್ತೀನಿ. ಮತ್ತು ಸಡನ್ನಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಬರಬೇಕು ಅಂತೆಲ್ಲ ಅಂದರೆ ಆಗಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲಂತೂ ತರಕಾರಿ ಸ್ಟಾಕ್ ಇರಲೇಬೇಕು ನನಗೆ. ಆವಾಗ ನಮಗೆ ಪಟ್ಟಂತ ಏನಾದರೂ ಅಡುಗೆ ಮಾಡೋದಕ್ಕೆ ಬೇಗನೆ ಹೊಳೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಮನೆಯಲ್ಲಿ ಇವಾಗ ಸ್ವಲ್ಪ ತರಕಾರಿನ ಸ್ಟಾಕ್ ಇಟ್ಟಿರ್ತೀನಿ. ಮುಂಚೆ ಎಲ್ಲ ಆದರೆ ಹೋಗ್ಬಿಟ್ಟು ತೊಗೊಂಡು ಬರ್ತಾಯಿದ್ದೆ, ಏನೇನು ಬೇಕೋ ಅದನ್ನು ಆವಾಗ ತೊಗೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಈ ರೀತಿಯಾಗಿ ಫಾಲೋ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಬೆಂಡೆಕಾಯಿ ಎಲ್ಲ ತರಿಸಿರಲಿಲ್ಲ. ಸೊ ಈ ಸರಿ ನಾನು ಬೆಂಡೆಕಾಯಿ ತರಿಸಿದ್ದೀನಿ. ಆಮೇಲೆ ಶುಂಠಿ ಸ್ವಲ್ಪ ಬೇಕಾಗಿತ್ತು. ಟೊಮೆಟೊ ಕೂಡ ಸ್ವಲ್ಪ ಜಾಸ್ತಿ ರೇಟಾಗಿ ಹೋಗ್ಬಿಟ್ಟಿದ್ದೆ. ಕಂಟ್ರಿ ಡಿಲೈಟಲ್ಲಿ ನೋಡಿದೆ, ಸ್ವಲ್ಪ ಆಫರ್ ಇತ್ತು, ಅದಕ್ಕಾಗಿ ನಾನು ಟೊಮೆಟೊನ ಕೂಡ ಬೈ ಮಾಡಿದೆ. ಬದನೆಕಾಯಿ, ಅದಾದಮೇಲೆ ಎಲೆಕೋಸು, ಆಮೇಲೆ ಮಸ್ಕ್ ಮಿಲನ್ ಬೇಕಾಗಿತ್ತು ಅಪ್ಪುಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಹಾಕಬೇಕಲ್ವ, ಹಾಗಾಗಿ ಮಸ್ಕ್ ಮಿಲನ್ನ ತರಿಸಿದ್ದೀನಿ. ಅದಾದಮೇಲೆ ಆಲೂಗಡ್ಡೆ, ಆಮೇಲೆ ಹೀಗೆ ಗೋರಿಕಾಯಿ. ಈ ಸರಿ ಗೋರಿಕಾಯಿ ಸ್ವಲ್ಪ ಆಫರಲ್ಲಿ ಇತ್ತು, ಅದನ್ನು ಕೂಡ ಬೈ ಮಾಡಿದೆ. ಆಮೇಲೆ ಆಲೂಗಡ್ಡೆ ಅಂತೂ ಮನೆಯಲ್ಲಿ ಇರಲೇಬೇಕು. ಆಮೇಲೆ ತೋತಾಪುರಿ ಬಂದುಬಿಟ್ಟು 20 ರೂಪಾಯಿ ಏನೋ ಇತ್ತು. ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತರಿಸ್ಕೊಂಡಿದ್ದೆ, ಚಿತ್ರಾನ್ನ ಏನಾದರೂ ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು. ಹಾಗೆಯೇ ಸೌತೆಕಾಯಿ ಅಂತೂ ಇರಲೇಬೇಕು. ನನಗಂತೂ ಇವಾಗ ಸೌತೆಕಾಯಿ ಜಾಸ್ತಿ ತಿಂತಾಯಿರ್ತೀನಿ, ಹಾಗಾಗಿ ಸೌತೆಕಾಯಿನ ತರಿಸ್ಕೊಂಡಿದ್ದೆ. ಅದಾದಮೇಲೆ ಬೂದುಗುಂಬಳಕಾಯಿನ ಕೂಡ ತರಿಸ್ಕೊಂಡಿದ್ದೆ. ನಾವು ಅಂಗಡಿನಲ್ಲೆಲ್ಲ ತೊಗೊಂಡ್ರೆ ಬೂದುಗುಂಬಳಕಾಯಿ ಕಟ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ನೋಡ್ಬೋದು, ಆ ತಿರುಳೆಲ್ಲ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಂಗೆ ನಿಜವಾಗ್ಲೂ ಪ್ಯಾಕೇಜಿಂಗ್ ಅಂತೂ ತುಂಬ ಇಷ್ಟ ಆಗುತ್ತೆ ಕಂಟ್ರಿ ಡಿಲೈಟಲ್ಲಿ. ಸೊ ಈ ರೀತಿಯಾಗಿ ಒಂದಿಷ್ಟು ತರಕಾರಿಗಳನ್ನ ಆರ್ಡರ್ ಮಾಡಿದ್ದೆ. ಆಮೇಲೆ ಪುದೀನ ಸೊಪ್ಪು ಬೇಕಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ಸೊ ಇಷ್ಟು ನಮ್ಮ ಮನೆಯಲ್ಲಿ ಒಂದು ವಾರಕ್ಕಾಗೋ ಅಷ್ಟು ತರಕಾರಿನ ಏನೇನೆಲ್ಲ ಬೇಕು ಅದು ನೋಡ್ಕೊಂಡು ಬೈ ಮಾಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.